ಪಂದ್ಯ ಆರಂಭ ಮಾಡಿ. ರಾಜ್ಯದ ಉದ್ದಗಲಕ್ಕೂ ಅನೇಕರು FK ಸ್ಪೋರ್ಟ್ಸ್ ಬ್ಯಾಟ್ ಅನ್ನ ಬಳಸ್ತಾರೆ. ಬಹುತೇಕ ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹೆಸರು ಮಾಡಿರ್ತಕ್ಕಂಥ FK ಸ್ಪೋರ್ಟ್ಸ್ ಸಂಸ್ಥೆಯ ಪರವಾಗಿ ಶಾಬುದ್ದೀನ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ಡಗೌಟ್ ಖಾಲಿ ಮಾಡ್ಕೊಡಿ ಸರ್. ಪ್ರೇಕ್ಷಕರು ದಯವಿಟ್ಟು ಡಗೌಟ್ ಒಳಗಡೆ ಕುತ್ಕೋಬೇಡಿ. ಅಲ್ಲಿ ಎರಡು ತಂಡದ 12 ಆಟಗಾರರು ನಮ್ಮ ಕಾಮೆಂಟೇಟರ್ ಬಾಕ್ಸ್ ಮೇಲೆ ರವಾನಿಸಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಸ್ಟ್ರೈಕರ್ ಶಾಬು ಬಳಸಿದ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಗುಡ್ಡು. ದಯವಿಟ್ಟು ಪ್ರೇಕ್ಷಕರು ಡಗೌಟ್ ಒಳಗಡೆ ಕುತ್ಕೋಬೇಡಿ. ಪ್ಲೇಯರ್ಸ್ಗೆ ಜಾಗ ಮಾಡ್ಕೊಡಿ. ಅವ್ರು ನಿಂತ್ಕೊಂಡಿದ್ದಾರೆ. ಚೇರ್ಸ್ ಖಾಲಿ ಮಾಡ್ಕೊಡಿ ಅವ್ರಿಗೆ. ಪ್ಲೇಯರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ ಅಲ್ಲಿ. ಎಸ್ಗಾರಿಕೆಯಲ್ಲಿ ಹರಿಕಿರಾಟ್ ಪ್ರಥಮ ಓವರ್ಗಾಗಿ ಪರಿಚಯಿಸ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ FK ಸ್ಪೋರ್ಟ್ಸ್ ಪರವಾಗಿ ಶಾಬುದ್ದೀನ್ ಪ್ರಥಮ ಚೆಂಡು ಮುಂದುವರಿಕೆ ಪಡ್ಕೊಳ್ತಾ ಇದೆ. ಈ ತನ್ಮದೆ ಬಳಸುವ ರೀತಿಯ ಎಸೆತ ಲೆಗ್ ಸ್ಲಿಪ್ ನಲ್ಲಿ ಮತ್ತೆ 1-2 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಇನ್ನಿಂಗ್ಸ್ ಆರಂಭತೆಯನ್ನು ಪಡ್ಕೊಳ್ತಾ ಇದೆ. 1 ವಿತೌಟ್ ಲಾಸ್. ಮತ್ತೆರಡು ಬಾರಿ ಹರಿಕಿರಾಟ್ ಗುಡ್ಡು. ಬಳಸುವ ರೀತಿಯ ಎಸೆತ ಹರಿಕಿರಾಟ್ ಮುಖ್ಯವಾಗಿ ಅಲ್ಲಿ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಹತ್ತದಲ್ಲಿ ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ಮೂರನೇ ಬಾರಿ ಹರಿಕಿರಾಟ್ ಗುಡ್ಡು. ಈ ತನ್ಮದೆ ಬ್ಯಾಟಿನ ಬದಲು ಪ್ಯಾಡ್ಗೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಹರಿಕಿರಾಟ್. 3 ಚೆಂಡು ಮುಕ್ತಾಯದ ಬಳಿಕ FK ಸ್ಪೋರ್ಟ್ಸ್ ಕೇವಲ 1 ಓಟವನ್ನು ದಾಖಲಿಸ್ತಾ ಇದೆ. ಪ್ರಥಮ ಓವರ್ ಚಾಲ್ತಿಯ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಹರಿಕಿರಾಟ್ ಗುಡ್ಡು. ಗುಡ್ಡು ಎಸೆತ ಚೆಂಡು ತನ್ನ ಮೂಲಕ ಔಟ್ ರೈಟ್ಸ್ ಪಡ್ಕೊಳ್ಳುವಂತ ಮುಖ್ಯವಾಗಿ ಹವಳಿ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. 2 ಓಟದ ಪೂರೈಕೆಯೂ ಕೂಡ. ಸ್ಕೋರ್ ಮೂವ್ಸ್ ಆನ್ 3 ವಿತೌಟ್ ಲಾಸ್. ಪ್ರಥಮ ಸೆಷನ್ ಆರಂಭಿಕ ಓವರ್ ಕೊನೆಗೆ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. ಹರಿಕಿರಾಟ್ ಗುಡ್ಡು. ಗುಡ್ಡು ಎಸೆತ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ತೋರ್ಪಡಿಸಿದ್ರು. ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ ಹರಿಕಿರಾಟ್. ಪ್ರಥಮ ಸೆಷನ್ ಪ್ರಥಮ ಓವರ್ ಚಾಲ್ತಿಯ ಕೊನೆಯ ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಹರಿಕಿರಾಟ್ ಗುಡ್ಡು. ಏ ಬಾರಿ ಗುಡ್ಡು ಎಸೆತ ಚೆಂಡು ಬಳಸುವ ರೀತಿಯ ಹೊಡೆತ ಫುಲ್ ಶಾಟ್ ಮುಖ್ಯವಾಗಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡ್ರಿ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಪ್ರಥಮ ಚೆಂಡಲ್ಲಿ ಸಿಂಗಲ್ ಶಾಬು ದಾಖಲಿಸಿದ ತದನಂತರವಾಗಿ 2 ಚುಕ್ಕಿ ಎಸೆತ, 4ನೇ ಎಸೆತ ಹವಳಿ ಓಟವನ್ನು ಪಡ್ಕೊಂಡ್ರು. ತದನಂತರವಾಗಿ 5ನೇ ಚೆಂಡು ಕೂಡ ಡಾಟೆಡ್ ಬಾಲ್ ಆಗಿ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಂಡ್ರೆ 6ನೇ ಎಸೆತದಲ್ಲಿ ಗುಡ್ಡು ಬೌಂಡ್ರಿ ದಾಖಲಿಸುವ ಮುಖ್ಯವಾಗಿ 7 ಓಟವನ್ನು ದಾಖಲಿಸ್ತಾ ಇದೆ. FK ಸ್ಪೋರ್ಟ್ಸ್ 7 ವಿತೌಟ್ ಲಾಸ್. ಎಸ್ಗಾರಿಕೆಯಲ್ಲಿ ತನ್ವೀರ್ ಬಾಲ 11 ಪರವಾಗಿ. ತನ್ವೀರ್ ಟು ಶಾಬುದ್ದೀನ್. ಅಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ತೀರ್ಪುಗಾರರೇ. ಶೀಘ್ರಗತಿಯಲ್ಲಿ ಪಂದ್ಯಾಟಗಳು ಮುಂದುವರಿಸಿಕೊಡಬೇಕು. ಅಲ್ಲಿ ಆಟಗಾರರು ಸಹಕರಿಸಿ ಸರ್. ಇನ್ನೂ ಕೂಡ ಹಲವಾರು ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇವೆ.
ಈ ಪರ್ವದ ಶಾಭೋಗಸದ ಚೆಂಡು ಬೇರೋಸೆನ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಒಟ್ಟೊಟ್ಟಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಸ್ಕೋರ್ ಮೂಸ್ ಆನ್ 8. ತನ್ವೀರ್ ಟು ಗುಡ್ಡು. ಸುಂದರತೆ ಎಸೆತ ತನ್ನ ಮೂಲಕ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ತನ್ವೀರ್. ಮತ್ತೆ ಮೂರನೇ ಬಾರಿ ತನ್ಮದ ಬಿರುಸಿನ ಹೊಡೆತ ತನ್ನ ಮೂಲಕ ಸ್ಕ್ವೇರ್ ಲೆಗ್ ಬಾಲ್ ಭಾಗದಲ್ಲಿ 6. Score moves on 14 without loss. Bate Tanvir to Guddu. ಅದು ವೈಡ್ ಬಾಲ್ ಸೂಚನೆಗಳು ಬರ್ತಾ ಇವೆ. ಅತಿಕ್ರಮ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟರು ತನ್ವೀರ್. ತನ್ನ ಮೂಲಕ 15 ಓಟಗಳು ಅಂಕಿಅಂಶದ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. 15 ವಿತೌಟ್ ಲಾಸ್. 2ನೇ ಓವರ್ ಚಾಲ್ತಿಯ ಕೊನೆಯ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. ಗುಡ್ಡುಗೆ ಸತ ಚೆಂಡು ತೀರಾ ಶಾರ್ಟ್ ಆಗಿತ್ತು. ತನ್ನ ಮೂಲಕ ಆಘಾತವಾಗ್ತಾ ಇಲ್ಲ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾಚ್ ಲ್ಯಾಂಡ್ ಮುಖ್ಯವಾಗಿ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಕೇವಲ ಒಟ್ಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 16 ವಿತೌಟ್ ಲಾಸ್. ಮತ್ತೆ ತನ್ವೀರ್ ಟು ಶಾಬು. 2ನೇ ಓವರ್ ಚಾಲ್ತಿ 5ನೇ ಚೆಂಡಿಗಾಗಿ. ಶಾಬುಗೆ ಸತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 6. ಸ್ಕೋರ್ ಮೂವ್ಸ್ ಆನ್ 22. ಮುಕ್ತಾಯ ಕಂಡ 1 ಚುಕ್ಕಿ 5 ಎಸೆತದ ಬಳಿಕ 22 ಓಟವನ್ನು ದಾಖಲಿಸ್ತಾ ಇದೆ ಎಂಕೆ ಸ್ಪೋರ್ಟ್ಸ್. ಮತ್ತೆ ತನ್ವೀರ್. ಸುಂದರತೆಯ ಚೆಂಡು ತನ್ನ ಮೂಲಕ ಕಟ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು ಮಾಡಿದ್ರು. 2 ಓಟಗಳಿಗೆ ಅವಕಾಶಗಳು ಬರ್ತವೆ. ಕ್ಷೇತ್ರ ರಕ್ಷಕರ ಎಡವಿಕೆ ಮುಖ್ಯವಾಗಿ 1ರ ಬದಲಿಗೆ 2 ಓಟವನ್ನು ದಾಖಲಿಸಿದ್ರು ಶಾಬು. ಡೀಪ್ ಪಾಯಿಂಟ್ ಭಾಗದಲ್ಲಿ 2 ಓಟಗಳು ಬರ್ತಾ ಇವೆ. ಅಲ್ಲಿ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ತಂಡದ ಒಟ್ಟಾರೆ ಗಳಿಕೆ 24. 24 ವಿತೌಟ್ ಲಾಸ್. ಕೊನೆಯ 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಪ್ರಥಮ ಸೆಷನ್ ಮುಕ್ತಾಯಕ್ಕಾಗಿ. ಮತ್ತೆ ವೈಯಕ್ತಿಕ 2ನೇ ಓವರಿಗಾಗಿ ಹರಿಕಿರಣ್ ಅನ್ನು ಪರಿಚಯಿಸ್ತಾ ಇದೆ. ಹರಿಕಿರಣ್ ಟು ಗುಡ್ಡು. 3ನೇ ಓವರ್ ಚಾಲ್ತಿ ಪ್ರಥಮ ಚೆಂಡು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಸುಂದರತೆ ಎಸೆತ ಅದರ ಮೂಲಕ ಮತ್ತೆ ಗುಡ್ಡು ಎಡವಿಕೆಯನ್ನು ಪಡ್ಕೊಳ್ತಾ ಇದ್ದಾನೆ. ಬಿರುಸಿನ ಹೊಡೆತಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಹರಿಕಿರಣ್. ಪ್ರಥಮ ಓವರಿನಲ್ಲಿ 7 ಓಟವನ್ನು ಬಿಟ್ಕೊಟ್ಟಿರ್ತಕ್ಕಂಥ ಎಸ್ಗಾರ
ಮೂರನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡಿನಲ್ಲೂ ಕೂಡ ಡಾಟ್ ಬಾಲ್ಗಳ ಅಂಕಿಅಂಶಗಳು ಪಟ್ಟಿನ ಸೇರ್ಕೊಳ್ತಾ ಇವೆ. ಮತ್ತೆರಡನೇ ಬಾರಿ ಮೂರನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಗಳು ಬರ್ತಾ ಇವೆ. "24 without loss". ಮತ್ತೆ ಹರಿ ಕಿರಣ್ ಮತ್ತೆ ಗುಡ್ಡು ಗೆಸತ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಗುಡ್ಡು ಕೊಂಡಿ ಕಳಚಿ ಬೀಳ್ತಾ ಇದೆ. ಗುಡ್ಡು ಬ್ಯಾಕ್ ಟು ಪ್ಯಾವಿಲಿಯನ್. 24 loss of 1 wicket. ಮೂರನೇ ಓವರ್ ಚಾಲ್ತಿಯ ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಹೊಸದಾಡಿಗ ದಿನ ಒಂದು ಮತ್ತೆ ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಲ್ಲ ಹರಿಕಡೆ ಬಹಳಷ್ಟು ರೀತಿಯ ಎಸೆತ 4 ಚೆಂಡುಗಳು ಕೂಡ ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ದಿನ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾನೆ. ಮೂರನೇ ಓವರ್ ಚಾಲ್ತಿಯ ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಈ ನಡುವೆ ಸ್ಟ್ರೈಕ್ ರೊಟೇಷನ್ ಮಾಡಿದ್ರು. ತಟ್ಟಿಮುಟ್ಟಿ ಓಟನ ದಾಖಲಿಸ್ತಾ ಇದ್ದಾರೆ ದಿನ. ಒಂದೋಟದ ಹೆಚ್ಚುವರಿ ಕೂಡ ಸ್ಕೋರ್ ಮುಸ 25. ಮೂರನೇ ಓವರ್ ಚಾಲ್ತಿ 5 ಚೆಂಡುಗಳ ಮುಂದೆ ಕೇವಲ ಒಂಟಿ ಓಟನ ದಾಖಲಿಸ್ತಾ ಇದೆ ಎಂಕೆ ಸ್ಪೋರ್ಟ್ಸ್. ಕೊನೆಯ ಚೆಂಡು ಈ ಬಾರಿ ಹರಿ ಕಿರಣ್ ಎಸೆತ ಚೆಂಡು. ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 3 ಓವರ್ ಮುಕ್ತಾಯದ ಬಳಿಕ 25 ಓಟವನ್ನು ದಾಖಲಿಸ್ತಾ ಇದೆ ಎಂಕೆ ಸ್ಪೋರ್ಟ್ಸ್. 25 loss of 1 wicket. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಕೆವೈಸಿಸಿ ಹೊಸಕೋಟೆ ಮತ್ತು ಯಲಹಂಕ 11 ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎಂಬುದಾಗಿ ತಿಳಿಪಡಿಸ್ತಾ ಇದ್ದಾರೆ. 4 overs ಮ್ಯಾಚ್, 4 ಓವರ್ಗಳ ಪಂದ್ಯಾಟ. ಗಮನಿಸಿಕೊಳ್ಳಿ, ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿ ಕೆವೈಸಿಸಿ ಹೊಸಕೋಟೆ ಮತ್ತು ಯಲಹಂಕ 11. ನಾಲ್ಕನೇ ಓವರ್ಗಾಗಿ ಸುಧಾಕರ್. ಅಕ್ರಾಸ್ ದ ಲೈನ್ ಬಿರುಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಕೇವಲ ಒಂಟಿ ಓಟಗಳು ಬರ್ತಾ ಇವೆ. ಸುಧಾಕರ್ ಬೋಡ್ಡ ಎಸ್ಗಾರಿಕೆಯಲ್ಲಿ ಸ್ಟ್ರೈಕರ್ ಈಗ ಶಾಪು ಬಳಸ್ತಾ ಇದ್ದಾರೆ ಎಂಕೆ ಸ್ಪೋರ್ಟ್ಸ್ ಪರವಾಗಿ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನಗಳು. ಕಾರ್ಡ್ ಬಿಹೈಂಡ್ಗಳಿಗೆ ಬಲವಾದ ಮನವಿಗಳನ್ನು ಮಾಡಿದ್ರು. ಅಂಪೈರ್ ಸೂಚನೆ ನಾಟ್ ಔಟ್ ಎಂಬ ಸೂಚನೆಯನ್ನು ಮಾಡಿಸ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಇನ್ನು ಕೂಡ ಕೊನೆಯ 10 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಸೆಷನ್ ಮುಕ್ತಾಯಕ್ಕಾಗಿ. ಲಾಸ್ಟ್ 10 ಬಾಲ್ ರಿಮೈನ್ಸ್ ಫಾರ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಇನ್ನಿಂಗ್ಸ್.
తర్వాత ಬಿರುಸಿನ ಹೊಡೆತ ಮೂಲಕ ಮಿಡ್ ವಿಕೆಟ್ ಬಾಲ್ ಬಂದಲೆ ಷಟ್ಕ ಸಿಕ್ಸರ್. ಕಳೆದ ಓವರ್ ಚಾಲ್ತಿಯಲ್ಲಿ ಕೇವಲ ಒಂದೋಟನ್ನು ಪಡ್ಕೊಂಡಿರ್ತಕ್ಕಂಥ ಎಂಕೆ ಸ್ಪೋರ್ಟ್ಸ್ ಇದೀಗ ಶಾಬೂದ್ ಆಡಿನ ಮುಖ್ಯವಾಗಿ ಬಿರುಸಿನ ಸಿಕ್ಸರ್ ಬರ್ತಾ ಇದೆ. ಸ್ಕೋರ್ ಮೂಸ್ ಆನ್ 32, loss of 1 wicket. ಬಾತೆ ಸುಧಾಕರ್ ಬೋಂಡ. ಇದರ ಮಧ್ಯೆ ಮತ್ತೊಂದು ಬಿರುಸಿನ ಹೊಡೆತ ಮೂಲಕ ಲಾಂಗ್ ಆನ್ ಬಾಲ್ ಬಂದಲೆ ಬಿಗ್ 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 ಸಿಕ್ಸರ್. ಶಾಬುದ್ದೀನ್ ಬಿರುಸಿನ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಬೇಕಾಗಿ ತಂಡಕ್ಕೆ ಯಶಸ್ವಿ ಬೆರಗನ ನೀಡ್ತಾ ಇದ್ದಾರೆ. ಸ್ಕೋರ್ ಮೂಸ್ ಆನ್ 38, loss of 1 wicket. ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕಟ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಈ ಬಾರಿ ಓಟ್ಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ನಾಲ್ಕನೇ ಓವರ್ ಚಾಲ್ತಿಯ ಕೊನೆ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 38ಕ್ಕೆ ಒಂದು 38, loss of 1 wicket. ಈ ತರ್ಮದೆ ದಿನ ರನ್ಔಟ್ ರೂಪದಲ್ಲಿ ಹುದ್ದೆಯನ್ನು ಒಪ್ಪಿಸ್ತಾ ಇದ್ದಾನೆ. ಸ್ಟ್ರೈಕ್ ರೊಟೇಷನ್ ಮಾಡುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಎಂಕೆ ಸ್ಪೋರ್ಟ್ಸ್ ದಿನ ಹುದ್ದರಿಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ವೇದಿಕೆಯ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಯೋಜಕರು. ದಯವಿಟ್ಟು ಇನ್ನೂ ಕೂಡ ಯಾರಾದ್ರೂ ಊಟವನ್ನು ಪಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಪಡ್ಕೋಬೇಕು. ವೇದಿಕೆಯ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ, ದಯವಿಟ್ಟು ಪ್ರೇಕ್ಷಕರು ಮತ್ತು ಆಟಗಾರರು ಊಟವನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಇವತ್ತಿನ ದಿನ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ತಾ ಇರ್ತಕ್ಕಂಥ ಫ್ಯಾಷನ್ ವರ್ಲ್ಡ್ ಮಾಲೀಕರು ಅಂಬರೀಶ್ ಅವರು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ವಿಘ್ನೇಶ್ ರಾಜಶೇಖರ್ ಪಡ್ಕೊಳ್ತಾ ಇದ್ದಾರೆ. ಮಧು ಎಸ್ಗಾರ್ಗೆ ವಿಭಾಗನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ವೈಡ್ ಬಾಲ್ ಸೂಚನೆ ರವಾನಿಸಿದ್ರು. ಮತ್ತು ಬಿರುಸಿನ ಹೊಡೆತ ದಾಖಲಿಸುವಂತ ಲೆಕ್ಕಾಚಾರ ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಎರಡನೇ ಚೆಂಡು ಅತಿಕ್ರಮ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ತನ್ನ ಮೂಲಕ 39 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಕೊನೆಯ ಓವರ್ ಚಾಲ್ತಿಯ ಕೊನೆಯ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಈ ತರಹದ ಬಿರುಸಿನ ಹೊಡೆದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು.
ನೋ ಮ್ಯಾಚ್ ಸ್ಟ್ಯಾಂಡ್ ಮುಖ್ಯವಾಗಿ ಮತ್ತೆ 2 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 2 runs ಕಂಪ್ಲೀಟೆಡ್. ಸ್ಕೋರ್ ಮೂವ್ಸ್ ಆನ್ 41. 41 ಓಟಗಳು. ಇನ್ನಿಂಗ್ಸ್ ಮುಕ್ತಾಯದ ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇವೆ. ಈ ಧರ್ಮದ ಅಕ್ರಾಸ್ ದ ಲೈನ್ ಬೀಸುವಂತ ಪ್ರಯತ್ನ ಮಾಡಿದ್ರು. ಒಂದೊಡ್ಡ ಹೆಚ್ಚುವರಿ. 2ನೇ ಓಟ ಪಡೆಯುವಂತ ಪ್ರಯತ್ನ. ನಡುವೆ ರನ್ ಔಟ್ ಸೂಚನೆಗಳು ಬರ್ತಾ ಇವೆ. ಶಾಬುದ್ದೀನ್ ಇನ್ನಿಂಗ್ಸ್ ಮುಕ್ತಾಯ. ಅದು ಕೆವೈಸಿಸಿ ತರದ ನಾಯಕ ಮತ್ತು ಯಲಹಂಕ 11 ತರದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಈ ಬಾರಿ ಎಸೆದ ಚೆಂಡು ಒಂದೋಟದ ಹೆಚ್ಚುವರಿ. ಸ್ಕೋರ್ ಮೂವ್ಸ್ ಆನ್ 43. ಸೆಷನ್ ಪ್ರಥಮ ಸೆಷನ್ ಮುಕ್ತಾಯದ ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮಾಧು ಕೊನೆಯ ಓವರ್ ಚಾಲ್ತಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾನೆ. ಬಾಲ 11 ಪರವಾಗಿ 43 ಲಾಸ್ ಆಫ್ 3 ವಿಕೆಟ್ಸ್. ಈ ಬಾರಿ ವಿಘ್ನೇಶ್ ಎಸೆದ ಚೆಂಡು ಹೊರಸುವ ರೀತಿಯ ಹೊಡೆತ. ಮೂಲಕ ಎಕ್ಸ್ಟ್ರಾ ಕವರ್ಸ್ ಮಾಡ್ತಾರೆ. ಬೌಂಡ್ರಿ ಬರ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ 47 ಓಟವನ್ನು ದಾಖಲಿಸ್ತಾ ಇದೆ ಎಂಕೆ ಸ್ಪೋರ್ಟ್ಸ್. ಮೂವತ್ತು ಚೆಂಡು 48 ಓಟವನ್ನು ದಾಖಲಿಸಬೇಕಾಗಿದೆ ಬಾಲ 11. ಅದೇ ರೀತಿ ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ನಮ್ಮ ಜಿಲ್ಲೆಯ ಎಂಸಿ ಸುಧಾಕರ್ ಹೈಯರ್ ಎಜುಕೇಶನಲ್ ಮಿನಿಸ್ಟರ್, ಅದೇ ರೀತಿ ನಮ್ಮ ಜನಪ್ರಿಯ ಈ ಭಾಗದ ಶಾಸಕರು ಎಂಎಲ್ಎ ಪ್ರದೀಪ್ ಈಶ್ವರ್ ಅವರು, ಅದೇ ರೀತಿ ಯೂತ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಮೊಹಮ್ಮದ್ ಹಾರಿಸ್ ಸಲ್ಮಾನ್, ಅದೇ ರೀತಿ ಯೂತ್ ಕಾಂಗ್ರೆಸ್ ನ್ಯಾಷನಲ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಕ್ಷಾ ರಾಮಯ್ಯರವರು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ಎಂಕೆ ಸ್ಪೋರ್ಟ್ಸ್ ಶೀಘ್ರಗತಿಯಲ್ಲಿ ಫೀಲ್ಡಿಂಗ್ ಸಜ್ಜು ಮಾಡಿಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. 30 ಚೆಂಡು 48 ಓಟವನ್ನು ದಾಖಲಿಸಬೇಕಾಗಿದೆ. ಮುಂದಿನ ಪಂದ್ಯಾಟ ಕೆವೈಸಿಸಿ ಹೊಸಕೋಟೆ ಮತ್ತು ಯಲಹಂಕ 11 ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಶೀಘ್ರಗತಿಯಲ್ಲಿ ಅದೃಶ್ಯದ ನಾಡಚಬೇಕನ್ನು ಮುಗಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ.
ಸರ್ ಬಾಲ 12th ಬ್ಯಾಟ್ ಕಳಿಸಿಕೊಡಿ ದಯವಿಟ್ಟು. ಅವರು ಪಂದ್ಯಾಟ ಆರಂಭತೆಯನ್ನು ಪಡ್ಕೋಬೇಕು. 30 ಚೆಂಡುಗಳ ಮುಂದೆ 48 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಬಾಲ 11. ಮುಂದಿನ ಪಂದ್ಯಾಟ KYCC ಹೊಸಕೋಟೆ ಮತ್ತು ಯಲಹಂಕ 11 ನಡುವೆ ನಾಡ ಚಿಪಿಕೆ ಪ್ರಕ್ರಿಯೆ ನೆರವೇರಿಸ್ತಾ ಇದ್ದಾರೆ. ಹಲೋ ಸರ್ ಬಾಲ 11 12th ಬ್ಯಾಟ್ ದಯವಿಟ್ಟು ಬನ್ನಿ ಸರ್. ತರುವಾದ ಪ್ರಥಮ ಚೆಂಡು ರತನ್ ಸ್ಟ್ರೈಕರ್ ಪಡ್ಕೊಂಡ್ರು. ಮುಖ್ಯವಾಗಿ ಪ್ರಥಮ ಚೆಂಡಿನಲ್ಲಿ ಬಿರುಸಿನ ಹೊಡೆತ ಆರಂಭಿಕವನ್ನು ಪಡ್ಕೊಳ್ತಾ ಇದ್ದಾರೆ ರತನ್. 6 ಓಟದ ಹೆಚ್ಚುವರಿ 6 ಅಲ್ಲಿ ಕ್ಷಮೆಯಲ್ಲಿ ಬೌಂಡ್ರಿ ಸೂಚನೆ ಬರ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಗುಡ್ ಎಸ್ಗಾರಿಕೆಯಲ್ಲಿ ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಅವರು ಸುಧಾರಿತ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ 2 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇವೆ. ಸ್ಕೋರ್ ಮುಸಲ್ 7 ವಿತೌಟ್ ಲಾಸ್. ರತನ್ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆದರ್ಶ್. ಅದು ಡಾಟ್ ಬಾಲ್ಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ವೋಟ್ಗಳು ಬರ್ತಾ ಇಲ್ಲ. ಈ ತರವಾದ ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಳಸುವ ರೀತಿಯ ಹೊಡೆತ ರಾಂಗ್ ಮ್ಯಾಲ್ ಮಾಡ್ತಾರೆ. ಬೌಂಡ್ರಿ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ಮೂಲಕವಾಗಿ ಬಾಲ 11 ತರದ ದಾಂಡಿಗರು ಬಿರುಸಿನ ಆರಂಭತನ ಪಡ್ಕೊಳ್ರು. ಸ್ಕೋರ್ ಮುಸನ್ 11 ವಿತೌಟ್ ಲಾಸ್. ರೀತಿಯ ಹೊಡೆತ ಮೂಲಕ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. 15 ಓಟಗಳು ಬರ್ತಾ ಇವೆ. ಪ್ರಥಮ ಓವರ್ ಮುಕ್ತಾಯ ಪಡ್ಕೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ 15 ಓಟ ದಾಖಲಿಸ್ತಾ ಇದೆ. ಜಯಕ್ಕಾಗಿ 24 ಚೆಂಡು 33 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ 24 balls 33 runs required. ಪ್ರಥಮ ಓವರ್ ಚಾಲ್ತಿಯಲ್ಲಿ ಬಿರುಸಿನ ಆರಂಭತೆಯನ್ನು ಪಡ್ಕೊಂಡ್ರು. ರತನ್ 3 ಬೌಂಡ್ರಿ ದಾಖಲಿಸಬೇಕಾಗಿ ತಂಡಕ್ಕೆ ಬಿರುಸಿನ ಒಂದು ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ.
ಅಲ್ಲಿ ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಯಲಹಂಕ 11 ತಂಡದ ಶ್ರೇಯಸ್ ವೇದಿಕೆ ಬಳಿ ಬಂದು ತಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಅಲ್ಲಿ ಶಾಹಿದ್ 2ನೇ ಓವರ್ಗಾಗಿ ಬಳಸ್ತಾ ಇದೆ ಎಂಕೆ ಸ್ಪೋರ್ಟ್ಸ್. 24 ಚೆಂಡು 33 ಓಟಗಳು ಬರಬೇಕಾಗಿದೆ. ಶಾಹಿದ್ ಎಸೆತ ಚೆಂಡು ವಿಭಿನ್ನ ವಿಶಿಷ್ಟ ಶೈಲಿಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಶಾಹಿದ್. ಅಲ್ಲಿ ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಯಲಹಂಕ 11 ಮತ್ತು ಹರ್ಷ 11 ಪಂದ್ಯದಲ್ಲಿ ನಮ್ಮ ಶ್ರೇಯಸ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸುಂದರತೆ ಎಸೆತ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. ಅಲ್ಲಿ ತಮ್ಮ ವಿಭಿನ್ನ ಶೈಲಿಯ ಒಂದು ಎಸ್ಗಾರಿಕೆ ಮುಖ್ಯವಾಗಿ ದಾಂಡಿಗರಿಗೆ ವಂಚಿಸ್ತಾ ಇದ್ದಾರೆ ಶಾಹಿದ್ ಮತ್ತೆ ಶಾಹಿದ್ ಆದರ್ಶ್. ಈ ಬಾರಿ ಆದರ್ಶ ಎಸೆತ ಚೆಂಡು ಬಿರುಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕವಾಗಿ ಒಂದೋಟಕ್ಕೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಸ್ಕೋರ್ ಮೂವ್ಸ್ ಆನ್ 16 ವಿತೌಟ್ ಲಾಸ್. ರತನ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾನೆ. తర్వాత ಬಿರುಸಿನ ಹೊಡೆತ ತನ್ನ ಮೂಲಕ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡು ಮುಖ್ಯವಾಗಿ ರತನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ನಂಬರ್ ಅಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕಷ್ಟಕರದ ಕ್ಯಾಚ್, ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪ್ರಥಮ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಬಾಲ 11. ಹೊಸದಾಡಿಗ ಧನುಷ್ ಪುಟ್ಟ 16 ಲಾಸ್ ಆಫ್ 1 ವಿಕೆಟ್. ಮತ್ತೊಂದು ಬಾರಿ ಶಾಹಿದ್ ಟು ಧನುಷ್ ಪುಟ್ಟ. ಮತ್ತೆ ಶಾಹಿದ್ ರಿವರ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಅಲ್ಲಿ ಕೊನೆಯಸಿದ ಬಾಕಿ ಉಳಿತಾ ಇದೆ 2ನೇ ಓವರ್ ಚಾಲ್ತಿಯಲ್ಲಿ ಗಮನಿಸಿಕೊಳ್ಳಿ. ಲಾಸ್ಟ್ ಬಾಲ್ ರಿಮೈನ್ಸ್ ಇನ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2. ಹುದ್ದರಿಗೆಲ್ಲ ಅವರ್ಸ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಶಾಹಿದ್ 6 ಎಸೆತಗಳ ಮುಂದೆ ಕೇವಲ ಒಂಟಿ ಓಟನ್ನು ಬಿಟ್ಟುಕೊಟ್ಟು ಬಹಳಷ್ಟು ಉತ್ತಮ ರೀತಿಯಾದಂತಹ ಒಂದು ಹುದ್ದರಿಯನ್ನು ಕೂಡ ಪಡ್ಕೊಂಡ್ರು. ಬಿರುಸಿನ ದಾಂಡಿಗ ರತನ್ ಹುದ್ದೆಯನ್ನು ಪಡ್ಕೊಂಡು ಮುಖ್ಯವಾಗಿ ತಂಡಕ್ಕೆ ಯಶಸ್ಸಿನ ಮೆರುಗನ್ನು ತಂದುಕೊಟ್ರು. 16 ಓಟಗಳಿಗೆ ಒಂದು ಹುದ್ದೆಯನ್ನು ಪಡ್ಕೊಳ್ತಾ ಇದ್ದಾರೆ. ಎಂಕೆ ಸ್ಪೋರ್ಟ್ಸ್ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. 18 ಚೆಂಡುಗಳ ಮುಂದೆ 18 ಬಾಲ್ಸ್ 32 ರನ್ಸ್ ರಿಕ್ವೈರ್ಡ್. 18ರ ಮುಂದೆ 30,
ಎರಡು ಓಟಗಳು ಬರಬೇಕಾಗಿದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ 2024 ಮುಖ್ಯವಾಗಿ ಪಂದ್ಯಾಟಗಳು ಸಾಗ್ತಾ ಇವೆ. ಅಪ್ಪು ಪುನೀತ್ ಸವಿ ನೆನಪಿಗಾಗಿ ಈ ಒಂದು ಸಂಸ್ಥೆ ಲಯನ್ಸ್ ಸಂಸ್ಥೆ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಪಂದ್ಯಾವಳಿಗಳನ್ನು ಮುಂದುವರಿಸಿಕೊಡ್ತಾ ಇದೆ. ಅಲ್ಲಿ ವಿಘ್ನೇಶ್ 3ನೇ ಓವರಿಗಾಗಿ ವಿಘ್ನೇಶ್ ಎಸೆದ ಚೆಂಡು ತೀರಾ ಶಾರ್ಟ್ ಆಗಿತ್ತು. ತನ್ನ ಮೂಲಕ ಸ್ಕ್ವೇರ್ ಲೆಗ್ ವಿವಾದದಲ್ಲಿ 1 ಬಾಲ್ಸ್ ಬೌಂಡ್ರಿ ಆಕ್ಷೇಪಣೆ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಸ್ಕೋರ್ ಮಿಸನ್ 20 ಲಾಸ್ ಆಫ್ 1 ವಿಕೆಟ್. 28 ಓಟಗಳು ಬರಬೇಕಾಗಿದೆ 17 ಚೆಂಡುಗಳ ಮುಂದೆ. 17 ಬಾಲ್ 28 ರನ್ ರಿಕ್ವೈರ್ಡ್ ಫಾರ್ ಟೀಮ್ ಬಾಲ 11. ಮತ್ತೆ ವಿಘ್ನೇಶ್, ಸ್ಟ್ರೈಕರ್ ಅಲ್ಲಿ ಆದರ್ಶ್. ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸಂಖ್ಯೆ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 20 ಲಾಸ್ ಆಫ್ 1 ವಿಕೆಟ್. 3ನೇ ಬಾರಿ ಮತ್ತೆ ವಿಘ್ನೇಶ್ ಟು ಆದರ್ಶ್. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಸುಂದರತೆ ಎಸ್ಗಾರಿಕೆಯನ್ನು ತೋರ್ಪಡಿಸಿದ್ರು ವಿಘ್ನೇಶ್. ಪ್ರಥಮ ಚೆಂಡಿನಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು ಕೂಡ ತದನಂತರವಾಗಿ 2 ಚುಕ್ಕಿ ಎಸೆತಗಳ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ವಿಘ್ನೇಶ್, ಈ ಬಾರಿ ವಿಘ್ನೇಶ್ ಎಸೆತ ಚೆಂಡು ತನ್ನ ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿರುಸಿನ ಸಿಕ್ಸರ್. 14 ಎಸೆತ 22 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ ಜೇಕಾಗಿ ಬಾಲ ಇಲ್ಲವೇ ತಂಡಕ್ಕೆ. ಸ್ಕೋರ್ ಮೂಸ 26 ಲಾಸ್ ಆಫ್ 1 ವಿಕೆಟ್. 14 ಚೆಂಡು 22 ಓಟದ ಅವಶ್ಯಕತೆ. తర్వాత వినోసినా ಹೊಡೆತ ತನ್ನ ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ಆದರ್ಶ್ ಡಬ್ಬಲ ಸಾಧ್ಯ ರೀತಿಯಲ್ಲಿ ಸಿಕ್ಸರ್ಗಳನ್ನು ದಾಖಲಿಸ್ತಾರೆ. ಸ್ವೀಪ್ ಶಾಟ್ ಮುಖ್ಯವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಕಳೆದ ಎಸೆತದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿಕ್ಸರ್ ದಾಖಲಿಸಬೇಕಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇವೆ. ಅಲ್ಲಿ ಅತಿಕ್ರಮ ಓಟಗಳು ಅಂಕಿಅಂಶದ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಸ್ಕೋರ್ ಮೂಸ 33 ಲಾಸ್ ಆಫ್ 1 ವಿಕೆಟ್. ಜಯಕ್ಕಾಗಿ ಕೇವಲ 15 ಓಟಗಳು ಬರಬೇಕಾಗಿದೆ. 13 ಚೆಂಡು 15 ಓಟದ ಅವಶ್ಯಕತೆ. ಕೊನೆ ಚೆಂಡು ಡಾಟ್ ಬಾಲ್ ಸೂಚನೆಗಳನ್ನು ಮಾಡಿಸಿದ್ರು. ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 33ಕ್ಕೆ 1. 33 ಲಾಸ್ ಆಫ್ 1 ವಿಕೆಟ್.
12 ಎಸೆತಗಳ ಮುಂದೆ 15 ಓಟವನ್ನು ದಾಖಲಿಸಬೇಕಾಗಿದೆ ಬಾಲ 11. ಹದಿನೇಳು ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ ವಿಘ್ನೇಶ್. 6 ಎಸೆತಗಳ ಮುಂದೆ 17 ಓಟವನ್ನು ದಾಖಲಿಸಿದ್ರು. ಇದೀಗ ಧನುಷ್ ಪುಟ್ಟ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಶಾಹಿದ್ ತಮ್ಮ ಪ್ರಥಮ ಓವರ್ನಲ್ಲಿ ಕೇವಲ 1 ಓಟನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ಓರ್ವ ಅನುಭವಿ ಎಸೆತಗಾರ ಮತ್ತೆ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅದೇ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸಬೇಕಾಗಿದೆ. ಮುಂದಿನ ಹಂತದಲ್ಲಿ ಯಶಸ್ಸನ್ನು ಪಡ್ಕೋಬೇಕಾದ್ರೆ MK ಸ್ಪೋರ್ಟ್ಸ್ ಆ ನಿಟ್ಟಿನಲ್ಲಿ ಮತ್ತೆ ಶಾಹಿದನ ಪರಿಚಯಿಸ್ತಾ ಇದ್ದಾರೆ. 12 ಚೆಂಡು 15 ಓಟಗಳು ಬರಬೇಕಾಗಿದೆ. 12 ಬಾಲ್ 15 ರನ್ಸ್ ರಿಕ್ವೈರ್ಡ್. 12 ಚೆಂಡು 15 ಅವಶ್ಯಕತೆ. ಶಾಹಿದ್ ಎಸೆತ ಚೆಂಡು ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮೂಲಕ ಸ್ಟೀಪ್ ಸ್ಕೋರ್ ಲೆಗ್ ಭಾಗದಲ್ಲಿ ಬೌಂಡ್ರಿ. ಸ್ಕೋರ್ 37. ಇದೀಗ ಬಾಲ್ ಟು ಬಾಲ್ ಓಟವನ್ನು ದಾಖಲಿಸಬೇಕಾಗಿದೆ. ಬಾಲ 11. 11 ಚೆಂಡು 11 ಓಟದ ಅವಶ್ಯಕತೆ. 11 ಬಾಲ್ 11 ರನ್ಸ್. ಅದು ಚುಕ್ಕಿ ಎಸೆಗಳ ಸಂಖ್ಯೆ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಶಾರ್ಟ್ ಆಗಿತ್ತು, ಬೀಸುವಂತ ಪ್ರಯತ್ನ ಮಾಡಿದ್ರು. ಔಟ್ ರೇಂಜ್ ಪಡ್ಕೊಂಡು ಮುಖ್ಯವಾಗಿ ಫೈನಲ್ ವಿಭಾಗದಲ್ಲಿ ಮತ್ತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಶಾಹಿದ್. ಮೂಲಕ ಬಾಲ 11 39 ಓಟವನ್ನು ದಾಖಲಿಸ್ತಾ ಇದೆ. 9 ಚೆಂಡು 9 ಓಟದ ಅವಶ್ಯಕತೆ. 9 ಬಾಲ್ 9 ರನ್ಸ್. 9 ಚೆಂಡು 9 ಓಟದ ಅವಶ್ಯಕತೆ. ಜಾಣ್ಮೆ ನೈಪುಣ್ಯತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಧನುಷ್ ಪುಟ್ಟ. ಒಂದೋಟದ ಹೆಚ್ಚುವರಿ ಮುಖ್ಯವಾಗಿ 40 ಓಟವನ್ನು ದಾಖಲಿಸ್ತಾ ಇದೆ. ಬಾಲ 11 8 ಚೆಂಡು 8 ಓಟದ ಅವಶ್ಯಕತೆ. 8 ಬಾಲ್ 8 ರನ್ಸ್. ಯಾರ್ಕರ್ ಲೆಗ್ ಚೆಂಡು ಓಟಗಳು ಬರ್ತಾ ಇಲ್ಲ. ಲಾಂಗ್ ಆಫ್ ವಿಭಾಗದಲ್ಲಿ ಬಹಳಷ್ಟು ಕ್ಷೇತ್ರ ರಕ್ಷಣೆ ಮಾಡಿದ್ರು. 7 ಚೆಂಡು 8 ಎಸೆತದ ಅವಶ್ಯಕತೆ. ಶಾಹಿದ್ ಎಸ್ಗಾರಿಕೆಯಲ್ಲಿ ಕೊನೆಯ ಚೆಂಡಿಗಾಗಿ ಒಂದೊಡ್ಡದ ಹೆಚ್ಚುವರಿ ಮುಖ್ಯ ಓವರ್ ಮುಕ್ತಾಯ ಪಡ್ಕೊಳ್ತಾ ಇದೆ. 41 ಓಟವನ್ನು ದಾಖಲಿಸ್ತಾ ಇದೆ. ಬಾಲ 11 ಜಯಕ್ಕಾಗಿ 6 ಚೆಂಡು 7 ಓಟದ ಅವಶ್ಯಕತೆ. Six balls 7 runs. ಅವರು ಪಂದ್ಯಾಟ ಮುಂದುವರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ.
ಅಲ್ಲಿ ಬೌಲರ್ ನೇಮನ ತಿಳಿಸಿ. ನಿರಂಜನ್ ಕೊನೆ ಓವರಿಗಾಗಿ ನಿರಂಜನ ಬಳಸ್ತಾ ಇದೆ ಎಂಕೆ ಸ್ಪೋರ್ಟ್ಸ್. 6 ಎಸೆತ 7 ಓಟದ ಅವಶ್ಯಕತೆ ಇದೆ ಇನ್ನು ಕೂಡ ಚೆಕ್ಕಾಗಿ. ಬಳಸುವ ರೀತಿಯ ಎಸೆತ ನಿರಂಜನ್ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. 5 ಎಸೆತ 7 ಓಟದ ಅವಶ್ಯಕತೆ ಇನ್ನು ಕೂಡ ಚೆಕ್ಕಾಗಿ. 5 ಬಾಲ್ 7 ರನ್ಸ್. ಮತ್ತೆ ಆದರ್ಶ್ ಸ್ಟ್ರೈಕರ್ ಬಳಸ್ತಾ ಇದ್ದಾನೆ. ಈ ತರವಾದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಬ್ಯಾಟ್ಸ್ ಲ್ಯಾಂಡ್ ಮುಖ್ಯವಾಗಿ 2 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. 4 ಎಸೆತ 5 ಓಟದ ಅವಶ್ಯಕತೆ ಇನ್ನು ಕೂಡ. ನಿರಂಜನ್ ಬಹಳಷ್ಟು ಲೆಕ್ಕಾಚಾರದಲ್ಲಿ ಎಸ್ಗಾರಿಕೆಯನ್ನು ತೋರ್ಪಡಿಸಬೇಕಾಗಿದೆ. ಕೇವಲ 5 ಓಟವನ್ನು ಡಿಫೆಂಡ್ ಮಾಡಬೇಕಾಗಿದೆ. 4 ಚೆಂಡುಗಳ ಮುಂದೆ ಸ್ಟ್ರೈಕರ್ ಭಾಗದಲ್ಲಿ ಬೇರವಸಿನ ದಾಂಡಿಗ ಆದರ್ಶ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಪುಟ್ಟ. ನಿರಂಜನ್ ಎಸೆತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. 3 ಎಸೆತ 5 ಓಟದ ಅವಶ್ಯಕತೆ. ರಿವರ್ಸ್ ದಾಖಲಿಸುವಂತದ್ದು ಪ್ರಯತ್ನ ಮಾಡಿದ್ರು. ನಿರೀಕ್ಷಿತ ಹಂತದ ಹೊಡೆತವನ್ನು ದಾಖಲಿಸ್ತಾ ಇಲ್ಲ ಆದರ್ಶ್. ತನ್ಮೂಲಕ ಇನ್ನು ಕೂಡ 3 ಚೆಂಡುಗಳ ಮುಂದೆ 5 ಓಟಗಳು ಬರಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದಾಟ. ಮತ್ತೆ ನಿರಂಜನ್ 4ನೇ ಬಾರಿ. ಏ ತರವಾದ ತೀರಾ ಶಾರ್ಟ್ ಆಗಿತ್ತು. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಅಲ್ಲಿ ತೀರ್ಪರು ಬೌಂಡರಿ ಸೂಚನೆ ರವಾನಿಸ್ತಾ ಇದ್ದಾರೆ. ಎರಡು ಎಸೆತ 1 ಓಟದ ಅವಶ್ಯಕತೆ. ಸ್ಕೋರ್ಸ್ ಆರ್ ಲೆವೆಲ್. 2 ಬಾಲ್ 1 ರನ್.